ಇಲ್ಲೆಲ್ಲ ಪ್ರವಾಸಿಗರು ವಿಪರೀತವಾಗಿ ಬರ್ತಕ್ಕಂಥ ಪ್ರದೇಶ. ಭದ್ರತೆಯನ್ನು ಹೆಚ್ಚಳ ಮಾಡಬೇಕು. ನಿರ್ಜನ ಪ್ರದೇಶ, ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು, ಈ ಮಾತುಗಳನ್ನ ಬಿಟ್ಬಿಡಿ. ಆ ಹೊರದೇಶದವರು ಹೋದಾಗ ಇಂಥ ಕಡೆ ಹಿಂಗಾಯ್ತು ಅಂತಂದಾಗ ಎಷ್ಟು ಅವಮಾನ ನಮಗೆಲ್ಲ. ಅದಕ್ಕೋಸ್ಕರನೇ ಪೊಲೀಸ್ ಭದ್ರತೆ ಜಾಸ್ತಿ ಮಾಡಿ, ಪ್ರವಾಸಿಗರು ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ನಿಮ್ಮ ರಕ್ಷಣೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಅನ್ಯಾಯ ಇದು. ಮುಂದಿನ ಸುದ್ದಿಯನ್ನು ನೋಡೋದಾದರೆ, ರನ್ಯಾರಾವ್ ಗೋಲ್ಡ್ ಸಂಕಷ್ಟ. ರನ್ಯಾರಾವ್ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಆಳಕ್ಕೆ ಇಳಿದಿರತಕ್ಕಂಥ ಪೊಲೀಸರಿಗೆ ದಿನಕ್ಕೊಂದು ವಿಚಾರ ಗೊತ್ತಾಗ್ತಾನೆ ಇದೆ. ನಟಿ ರನ್ಯಾರಾವ್ಗೆ ಈಗ ನಿಜಕ್ಕೂ ಕೂಡ ಗೋಲ್ಡ್ ಸಂಕಷ್ಟ ಶುರುವಾಗಿದೆ. ಇಲ್ಲ ಅಂತಲ್ಲ, ರನ್ಯಾಗೆ ಪ್ರಭಾವಿ ರಾಜಕಾರಣಿಗಳ ನಂಟಿದೆಯಾ ಅಂತಕ್ಕಂಥ ಅನುಮಾನ. ಯಾಕೆ ಅಂದರೆ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ನಟಿ ರನ್ಯಾ ಒಡೆತನದ ಕಂಪನಿಗೆ ಸರ್ಕಾರಿ ಭೂಮಿ ಕೊಡಿಸಿದ್ದಾರೆ. ಅದು ಕಂಪನಿ ಶುರು ಮಾಡಿ 9 ತಿಂಗಳಿಗೆ 12 ಎಕರೆ ಬರೋಬ್ಬರಿ KIADB ಜಾಗವನ್ನು ಕೊಟ್ಟಿದ್ದಾರೆ. ಯಾರು ಕೊಡಿಸಿದ್ರು, ಹೆಂಗೆ ಸಾಧ್ಯ ಆಯಿತು? ಪ್ರಶ್ನೆ. ಸರ್ಕಾರದವರೇ 12 ಎಕರೆ ಜಮೀನು ಕೊಟ್ಟಿದ್ದಾರೆ ಅಂತಂದರೆ ಯಾರ್ದೋ ಪ್ರಭಾವ ಕೈವಾಡ ಇರಲೇಬೇಕಲ್ಲ. ಯಾರವರು ಅಂತಕ್ಕಂಥದ್ದು ಪ್ರಶ್ನೆ. ರನ್ಯಾರಾವ್ಗೆ ಫಟಾಫಟ್ ಅಂತ ಭೂಮಿ ಮಂಜೂರಾಗುತ್ತೆ. ಸಾಮಾನ್ಯವಾಗಿ ಒಂದು ಇಂಡಸ್ಟ್ರಿ ಶುರು ಮಾಡಿದ ನಂತರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಜಮೀನು ಕೊಡಬೇಕು ಅಂತ. ಹೆಂಗೆ ಕೊಟ್ಟರು ಅಂತಲೇ ಗೊತ್ತಾಗ್ತಾ ಇಲ್ಲ. ರಾಜಕಾರಣಿಯೊಬ್ಬರ ಕೃಪಾ ಕಟಾಕ್ಷದಿಂದ ಈ ಜಾಗ ಆಕೆಗೆ ಮಂಜೂರಾಗಿರೋದು ಗೊತ್ತಿದ್ದಾರೆ. ಹಾಗಾದರೆ ಯಾರು ಈ ರನ್ಯಾ ಹಿಂದಿರ್ತಕ್ಕಂಥ ರಾಜಕಾರಣಿ? ಅವ್ರಿಗೇನಾದರೂ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ಶಿಪ್ ಇದೆಯಾ? ಯಾಕೆ ಅನುಕೂಲ ಮಾಡಿಕೊಟ್ರು? ವಿದೇಶದಲ್ಲೂ ಕೂಡ ರನ್ಯಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರೋದು ಕೂಡ ತನಿಖೆಯಿಂದ ಗೊತ್ತಾಗಿದೆ. ರನ್ಯಾ ವಿದೇಶಿ ವ್ಯವಹಾರಗಳ ಬೆನ್ನು ಬಿದ್ದಿದ್ದಾರೆ ಈಗ DRI ಅಧಿಕಾರಿಗಳು. ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥ ಮಾಹಿತಿ. ಅಪ್ಡೇಟ್ಸ್, ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಚಿನ್ನದ ಬೆಡಗಿಗೆ ರಾಜಕಾರಣಿಯೊಬ್ಬರ ಶ್ರೀರಕ್ಷೆ. ರನ್ಯಾ ಕಂಪನಿಗೆ ಸರ್ಕಾರದಿಂದಲೇ ಫಟಾಫಟ್ ಭೂಮಿ. ಬರೋಬ್ಬರಿ 12 ಎಕರೆ KIADB ಭೂಮಿ ಮಂಜೂರು. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ, ಅಗೆದಷ್ಟು ಆಳಕ್ಕಿಳಿತಾ ಇದೆ. ಈ ಪ್ರಕರಣದ ತನಿಖೆಯ ಆಳಕ್ಕಿಳಿದಿರುವ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್. ಯಾಕೆಂದ್ರೆ ನಟಿ ರನ್ಯಾರಾವ್ಗೂ ಕರ್ನಾಟಕದ ರಾಜಕೀಯ ವ್ಯಕ್ತಿಗಳಿಗೂ ದೊಡ್ಡ ನಂಟಿರೋದು ಗೊತ್ತಾಗಿದೆ. ರಾಜಕಾರಣಿಯೊಬ್ಬರ ಕೃಪಾ ಕಟಾಕ್ಷದಿಂದ ರನ್ಯಾರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ಸರ್ಕಾರದಿಂದ ಬರೋಬ್ಬರಿ 12 ಎಕರೆ KIADB ಜಮೀನು ಮಂಜೂರಾಗಿದೆ. 2022ರ ಏಪ್ರಿಲ್ನಲ್ಲಿ ತುಮಕೂರಿನ ಶಿರಾದಲ್ಲಿ ಕಂಪನಿಯೊಂದು ಶುರುವಾಗಿತ್ತು. 2023ರ ಜನವರಿಯಲ್ಲಿ ಭೂಮಿ ಮಂಜೂರಾಗಿದೆ ಆ ಕಂಪನಿಗೆ. ರನ್ಯಾ ಮತ್ತು ರಿಷಬ್ ಇಬ್ಬರೂ ಕೂಡ ನಿರ್ದೇಶಕರು. 138 ಕೋಟಿ ಬಂಡವಾಳ ಹಾಕೋದಾಗಿ ರನ್ಯಾ ಭೂಮಿ ಪಡೆದಿರೋದು ಬೆಳಕಿಗೆ ಬಂದಿದೆ. ದೆಹಲಿ ಮೂಲದ ಸ್ಮಗ್ಲರ್ನಿಂದ ರನ್ಯಾ ಲಾಕ್. ರನ್ಯಾ ವಿದೇಶಿ ವ್ಯವಹಾರದ ಬೆನ್ನು ಬಿದ್ದ DRI. ಇನ್ನು ನಟಿ ರನ್ಯಾರಾವ್ DRI ಅಧಿಕಾರಿಗಳ ಬಲೆಗೆ ಬೀಳಲು ದೆಹಲಿ ಮೂಲದ ಸ್ಮಗ್ಲರ್ ಕೊಟ್ಟ ಮಾಹಿತಿಯೇ ಕಾರಣ ಅನ್ನೋದು ಹೊರಬಿದ್ದಿದೆ. ದೆಹಲಿಯಲ್ಲಿ ಬಂಧನವಾದ ವ್ಯಕ್ತಿಯ ವಿಚಾರಣೆ ನಡೆಸಿದಾಗ ದುಬೈನಿಂದ ಗೋಲ್ಡ್ ತಂದಿರೋದು ನಾನು ಒಬ್ಬನೇ ಅಲ್ಲ, ಬೆಂಗಳೂರು ಹಾಗೂ ಮುಂಬೈನ ವ್ಯಕ್ತಿಯೊಬ್ಬರು ಬಂಗಾರವನ್ನು ತಂದಿದ್ದಾರೆ ಅಂಥೇಳಿ DRI ಅಧಿಕಾರಿಗಳ ಮುಂದೆ ಸ್ಮಗ್ಲರ್ ಸತ್ಯ ಒಪ್ಪಿಕೊಂಡಿದ್ದಾನೆ. ಈ ಮಾಹಿತಿಯ ಆಧಾರದ ಮೇರೆಗೆ ನಟಿ ರನ್ಯಾಳನ್ನ ಬೆಂಗಳೂರಿನಲ್ಲಿ DRI ಅಧಿಕಾರಿಗಳು ಬಂಧಿಸಿದ್ದಾರೆ. ಒಂದೇ ದಿನದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬಂಧನವಾಗಿರುವ ಸ್ಮಗ್ಲರ್ಗಳು ಒಂದೇ ಸಿಂಡಿಕೇಟ್ನ ಸದಸ್ಯರ ಅನ್ನೋದು DRI ಅಧಿಕಾರಿಗಳು ಈಗ ಕಲೆ ಹಾಕ್ತಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನವಾಗಿರುವಂಥ ನಟಿ ರನ್ಯಾರಾವ್ ಬಂಧನಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ದೆಹಲಿಯಲ್ಲಿ ಬಂಧನವಾದಂಥ ಸ್ಮಗ್ಲರ್ ಒಬ್ಬ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಟಿ ರನ್ಯಾರಾವ್ ಅವರನ್ನು ಬಂಗಾರವನ್ನು ಸಾಗಿಸ್ತಿರುವಂಥ ಸಂದರ್ಭದಲ್ಲಿ DRI ಅಧಿಕಾರಿಗಳು ಬಂಧನ ಮಾಡಿರುವಂಥದ್ದು ಅನ್ನುವಂಥ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ದೆಹಲಿಯಲ್ಲಿ ಬಂಧನವಾದಂತಹ ಸ್ಮಗ್ಲರ್ ಹೇಳಿದಂಥ ಮಾಹಿತಿಯನ್ನು ಇಟ್ಕೊಂಡು ಅದೇ ದಿನ ರನ್ಯಾ ಅವರನ್ನು ಕೂಡ ಪೊಲೀಸರು ಬಂಧನವನ್ನು ಮಾಡಿದರು. ಹಾಗಾಗಿ ಅವರು ಕೊಟ್ಟಂಥ ಮಾಹಿತಿಯನ್ನು ಇಟ್ಕೊಂಡೇ ಈ ರನ್ಯಾರಾವ್ ಅವರನ್ನು ಬಲೆಗೆ ಬೀಳಿಸಿದ್ದು DRI ಅಧಿಕಾರಿಗಳು ಅನ್ನುವಂಥ ಮಾಹಿತಿಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಚಿನ್ನ ಸಾಗಾಟದ ಕೇಸ್ನಲ್ಲಿ ನಟಿ ರನ್ಯಾರಾವ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. DRI ಅಧಿಕಾರಿಗಳು ನಟಿ ರನ್ಯಾರಾವ್ ವಿಚಾರಣೆ ನಡೆಸಿದ ವೇಳೆ ಆಕೆ ವಿದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರೋದಾಗಿ ಹೇಳ್ಕೊಂಡಿದ್ರು. ಹೀಗಾಗಿ DRI ಅಧಿಕಾರಿಗಳು ರನ್ಯಾ ವಿದೇಶಿ ವ್ಯವಹಾರಗಳ ಬೆನ್ನು ಬಿದ್ದಿದ್ದಾರೆ. ದುಬೈ, ಮಲೇಷಿಯಾ, ಅಮೆರಿಕ, ಯುರೋಪ್ ದೇಶಗಳು ಸೇರಿದಂತೆ ಆಕೆ ಪದೇ ಪದೇ ಟ್ರಾವೆಲ್ ಮಾಡ್ತಾ ಇದ್ದ ದೇಶಗಳ ಏಜೆನ್ಸಿಗಳಿಗೆ ಕೇಂದ್ರ ಗೃಹ ಇಲಾಖೆ ಕಡೆಯಿಂದ ಪತ್ರ ಬರೆಯೋದಕ್ಕೆ ಸಿದ್ಧತೆಯಾಗಿದೆ. ಇನ್ನು ಈ ಪ್ರಕರಣದಲ್ಲಿ CBI ಕೂಡ ಎಂಟ್ರಿ ಆಗಿದ್ದು ರನ್ಯಾ ಹಣದ ಮೂಲದ ಪತ್ತೆಗೆ ಮುಂದಾಗಿದ್ದಾರೆ. ಗೊತ್ತಿಲ್ಲ ನಮಗೆ, CBI ಕೊಟ್ಟಿದ್ದಾರೆ ಅಂತ ಅಷ್ಟೇ ನೋಡಿದ್ದೇನೆ. ಆ CBI ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಅದರ ತನಿಖೆನಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಅವರೇ ಕ್ರಮ ತಗೊಳ್ಳೋದು, ನಾವು ತಗೊಳ್ಳೋದಿಲ್ಲ, ಅವರೇ ಕ್ರಮ ತಗೊಳ್ತಾರೆ CBIನವರು. ಆದರೆ CBI ಸಾಮಾನ್ಯವಾಗಿ ಸ್ಟೇಟ್ ಪೊಲೀಸ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟಿಗೆ ಕೇಳ್ತಾರೆ. ಈಗ ಆ ಪದ್ಧತಿನೇ ಹೊರಟೋಗಿದೆ.
ಸುವೋಮೋಟೋ ಅವರು ತೊಗೊಂಡಿದ್ದಾರೆ. ಯಾರನ್ನೂ ಸ್ಟೇಟ್ ಗೌರ್ಮೆಂಟಿಗೇನು ನಮ್ಗೆ ಯಾರನ್ನೂ ಕೇಳಿಲ್ಲ. ಅವ್ರ ಪಾಡಿಗೆ ಅವರು DRIನವರು ಟ್ರಾನ್ಸ್ಫರ್ ಮಾಡಿದ್ದಾರೆ CBIಗೆ. ಅವರು CBI ತೊಗೊಂಡಿಲ್ಲ. ಒಟ್ನಲ್ಲಿ ಮಾಣಿಕ್ಯ ಸುಂದರಿ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಿದೆ. ಸದ್ಯ ರನ್ಯಾರನ್ನ DRI ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.